Hi dear aspirants, once again welcome back to my V Challenge Coaching Classes Dharwad YouTube channel. Dear children, in previous video class already I taught you regarding transitive verb and intransitive verb. Yes, those who are watching my video class, you have to watch till end. ಸೊ ಯಾರ್ಯಾರು ನಾನು ವಿಡಿಯೋ ಕ್ಲಾಸ್ ಅನ್ನ ನೋಡ್ತಾ ಇದ್ರು, ಸೊ ಇದನ್ನ ಸಂಪೂರ್ಣವಾಗಿ ಈ ವಿಡಿಯೋ ಕ್ಲಾಸ್ಗಳನ್ನ ನೋಡಿ, ಸೊ ಇದರಲ್ಲಿ ಬರ್ತಕ್ಕಂಥ ಕೆಲವು ಅಂಶಗಳನ್ನ, ಸೊ ಅದು ವಿಶೇಷವಾಗಿ ಸೈನಿಕ, ನವೋದಯ, ಕಿತ್ತೂರು, RMS, RRB, ಸೊ ಹಿಂಗೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗಳು ಇದರ ಉಪಯೋಗವನ್ನ ನೀವು ಪಡ್ಕೋಬಹುದು. ಸೊ ಇಲ್ಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ, ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಹೆಚ್ಚೆಚ್ಚು ನಾವು ಅಪ್ಲೋಡ್ ಮಾಡ್ತಕ್ಕಂತ ಒಂದು ವಿಡಿಯೋಗಳನ್ನ ಸೊ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ಟ್ರೈನಿಂಗ್ ಸೆಂಟರ್ ನಲ್ಲಿ ಅಡ್ಮಿಷನ್ಸ್ ಗಳು ಓಪನ್ ಆಗಿದೆ, ರೆಗ್ಯುಲರ್ ಅಡ್ಮಿಷನ್ಸ್ ಗಳು. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ ಗಳು, ಸೊ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತ ನಂಬರ್ಗಳಿಗೆ ಕರೆಯನ್ನ ಮಾಡುವುದರ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸೊ ಇದು 3rd ಮತ್ತು 4th ಇಂಟಿಗ್ರೇಟೆಡ್ ಕೋಚಿಂಗ್ ಗಳನ್ನು ಕೊಡಮಾಡಲ್ ಬರ್ತಕ್ಕಂತ ಒಂದು ಟ್ರೈನಿಂಗ್ ಸೆಂಟರ್ ಆಗಿದೆ. ಇದು ವಿಶೇಷವಾಗಿ ಸೈನಿಕ, ಕಿತ್ತೂರು, ನವೋದಯ ಮತ್ತು RMS ಇನ್ನು ವಿವಿಧ ವಸತಿ ಶಾಲೆಗಳಿಗೆ ಒಂದು ತರಬೇತಿಯನ್ನು ಕೊಡ್ತಕ್ಕಂತ ಒಂದು ಕೇಂದ್ರವಾಗಿದ್ದು, ಸೊ ನಿಮ್ಗೆ ಇಲ್ಲಿ ವಿಳಾಸ ಏನಾದ್ರೂ ಬೇಕಾದ್ರೆ ಇಲ್ಲಿ ಅಪೋಸಿಟ್ ಆರ್ಯಭಟ PU ಕಾಲೇಜ್, ಕಲಘಟಗಿ ರೋಡ್, ಗಿರಿನಗರ್, ಧಾರವಾಡ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಇನ್ ಟುಡೇಸ್ ಕ್ಲಾಸ್ ಇಲ್ಲಿ ಸಬ್ಜೆಕ್ಟ್ ಪ್ರೊನೌನ್ ಮತ್ತು ಆಬ್ಜೆಕ್ಟ್ ಪ್ರೊನೌನ್, ಸೊ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತ ಈ ಒಂದು ಸಬ್ಜೆಕ್ಟ್ ಪ್ರೊನೌನ್ ಮತ್ತು ಆಬ್ಜೆಕ್ಟ್ ಪ್ರೊನೌನ್. ಸಬ್ಜೆಕ್ಟ್ ಪ್ರೊನೌನ್ ಅಂದ್ರೆ ಏನು, ಆಬ್ಜೆಕ್ಟ್ ಪ್ರೊನೌನ್ ಅಂದ್ರೆ ಏನು, ಈ ಟ್ರಾನ್ಸಿಟಿವ್ ವರ್ಬ್ ನಲ್ಲಿ, ಇಂಟ್ರಾನ್ಸಿಟಿವ್ ವರ್ಬ್ಗಳಲ್ಲಿ ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಬಟ್ ಇವತ್ತು ಇಂದಿನ ಕ್ಲಾಸ್ ನಲ್ಲಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಗಳಲ್ಲಿ ಬರ್ತಕ್ಕಂತ ನೌನು, ಪ್ರನೌನು, ವರ್ಬು, ಅಡ್ವರ್ಬು, ಅಡ್ಜೆಕ್ಟಿವ್, ಪ್ರಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಅದರಲ್ಲಿ ವಿಶೇಷವಾಗಿ ಪ್ರನೌನ್. ಸೊ ಇಲ್ಲಿ ಈ ಪ್ರನೌನ್ಗಳಲ್ಲಿ ವಿವಿಧ ರೀತಿಯ ಪ್ರಕಾರಗಳಿವೆ. ಸೊ ದೇರ್ ಆರ್ 9 kinds ಇನ್ ಪ್ರನೌನ್. ಸೊ ಅದನ್ನೇ ಪರ್ಸನಲ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್, ಎಂಥೆಟಿಕ್ ಪ್ರನೌನ್, ಡೆಮಾನ್ಸ್ಟ್ರೇಟಿವ್. ಸೊ ಹಿಂಗೆ 9 ಪ್ರಕಾರದ ಪ್ರನೌನ್ಗಳನ್ನ ಇಲ್ಲಿ ನಾವು ನೋಡ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ನಾನು ಸಬ್ಜೆಕ್ಟ್ ಪ್ರನೌನ್ ಅಂದ್ರೆ ಏನು, ಆಬ್ಜೆಕ್ಟ್ ಪ್ರನೌನ್ ಅಂದ್ರೆ ಏನು, ಅದು ಪರ್ಸನಲ್ ಪ್ರನೌನ್ ಅಲ್ಲಿ ಬರ್ತಕ್ಕಂತ ಒಂದು ಕೆಲವು ಪಾಯಿಂಟ್ಸ್ ಗಳನ್ನ ನಿಮ್ ಮುಂದೆ ಡಿಸ್ಕಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ರನೌನ್, ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ವಾಕ್ಯದ, ಸೊ ನಾವು ವಾಕ್ಯದ ಮೊದಲು ಅಂದ್ರೆ ಇಲ್ಲಿ ಕರ್ತೃ ಅಂದ್ರೆ ಡೋಯರ್. ಇಲ್ಲಿ ಯಾವಾಗಲೂ ಈ ಪ್ರನೌನ್ಗಳು, ಸಬ್ಜೆಕ್ಟ್ ಪ್ರನೌನ್ಗಳು ಏನಾಗಿರುತ್ತೆ, ಸಬ್ಜೆಕ್ಟ್ ಪ್ರನೌನ್ಸ್ ಆರ್ ಯೂಸ್ಡ್ ಆಸ್ ದ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಸೊ ಅದರಲ್ಲಿ ಸಬ್ಜೆಕ್ಟ್ ಯಾವ ಪ್ಲೇಸ್ ನಲ್ಲಿ ಇರುತ್ತೆ, subject pronouns are used as the subject of a sentence. So beginning of the sentence, ವಾಕ್ಯದ ಮೊದಲು, ನಾವು ವಾಕ್ಯದ ಮೊದಲು ಏನ್ ನೋಡ್ಬೋದು ನೋಡಿ, ಇಲ್ಲಿ ಸಬ್ಜೆಕ್ಟ್ ಗಳನ್ನ ನೋಡ್ಬೋದು. ಸೊ ಹಾಗಾದ್ರೆ ಮೊದಲು ಇಲ್ಲಿ ಸಬ್ಜೆಕ್ಟ್ ಪ್ರನೌನ್ಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಐ, ಇಟ್ ಇಸ್ ಅ ಸಬ್ಜೆಕ್ಟ್ ಪ್ರನೌನ್. ಐ, ಯು, ಹಿ, ಸಿ, ಇಟ್, ವಿ, ದೇ. ವಾಟ್ ಆರ್ ದೀಸ್? ಸೊ ಇವುಗಳೆಲ್ಲ ಏನು, ಸಬ್ಜೆಕ್ಟ್ ಪ್ರನೌನ್. ಏತಕ್ಕೆ ಇವನೇ ಸಬ್ಜೆಕ್ಟ್ ಪ್ರನೌನ್ಗಳಂತ ಕರೀತಾರೆ ಅಂದ್ರೆ, ಇವುಗಳನ್ನೇ ಸಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಮಾತ್ರ ನಾವು ಏನು ಮಾಡ್ತಾ ಇದೀವಿ, ಯೂಸ್ ಮಾಡಬಹುದು.
ಸೊ ಈ ಒಂದು ಪ್ರೊನೌನ್ ಗಳನ್ನೇ ಸಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಇದನ್ನ ನಾವು ಸಬ್ಜೆಕ್ಟ್ ಪ್ರೊನೌನ್ ಗಳಂತ ಹೇಳ್ಬಹುದು. ಸೊ ನೋಡಿ, ಯಾವಾಗೂ ಹಾಗಾದ್ರೆ ಸಬ್ಜೆಕ್ಟ್ ಪ್ಲೇಸ್ ಎಲ್ಲಿ ಇರುತ್ತೆ? ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದೆ. ಸೊ ನಾನು ನಿನ್ನೆ ಹೇಳಿದ್ದೀನಿ ಸಬ್ಜೆಕ್ಟ್ ಅಂದ್ರೆ ಡೂಯರ್. ಸೊ ಸಬ್ಜೆಕ್ಟ್ ಕಂಟೆಂಟ್ಸ್ ನೌನ್ ಆರ್ ಪ್ರನೌನ್. ನೋಡಿ, ಇಲ್ಲಿ ಬರೀ ಕೇವಲ ಪ್ರನೌನ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನ. ಸೊ ಅದಕ್ಕೆ ಇಲ್ಲಿ ಪ್ರನೌನ್ಗಳು ಮಾತ್ರ ಇಲ್ಲಿ ಏನ್ ಮಾಡಿದೆ, ಪ್ರನೌನ್ಗಳು ಮಾತ್ರ ನಾವು ಇಲ್ಲಿ ನೋಡ್ಬೋದು. ಸೊ ಐ, ಯು, ಹಿ, ಸಿ, ಇಟ್, ವಿ, ದೇ. ಬಟ್ ಸಬ್ಜೆಕ್ಟ್ ಕಂಟೆಂಟ್ಸ್ ಅಂದ್ರೆ ಸಬ್ಜೆಕ್ಟ್ ಕಂಟೆಂಟ್ಸ್ ನೌನ್ ಆರ್ ಪ್ರನೌನ್. ಬಟ್ ಇಲ್ಲಿ ಪ್ರನೌನ್ಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಅದು ಸಬ್ಜೆಕ್ಟ್ ಪ್ರನೌನು. ಸೊ ಅದಕ್ಕೆ ಸಬ್ಜೆಕ್ಟ್ ಬೇಸ್ ಗಳಲ್ಲಿ ಏನ್ ಬಂದಿದೆ, ಓನ್ಲಿ ಸಬ್ಜೆಕ್ಟ್ ಪ್ರನೌನ್ ಇದೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಇಟ್ ಈಸ್ ವಾಟ್, ಇಟ್ ಇಸ್ ಅ ಸಬ್ಜೆಕ್ಟ್, ಇಟ್ ಈಸ್ ಇನ್ ಸಬ್ಜೆಕ್ಟ್ ಪ್ಲೇಸ್. ಸೊ ಇದನ್ನೇ ನಾವು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇರೋದ್ರಿಂದ ಇದನ್ನೇ ಸಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ತೀವ. ಸೊ ಹಾಗಾದ್ರೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಸಬ್ಜೆಕ್ಟ್. ವಾಟ್ ಈಸ್ ಸಬ್ಜೆಕ್ಟ್? ಸಬ್ಜೆಕ್ಟ್ ನಾನು ನಿಮ್ಗೆ ಹೇಳಿದ್ದೀನಿ ಡೂಯರ್ ಅಂತ ಹೇಳ್ಬೋದು. ಡೂಯರ್ ಅಂದ್ರೆ ಅಲ್ಲಿ ಪರ್ಸನ್ ಇರ್ಬೋದು, ಥಿಂಗ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು. ಅದರಲ್ಲಿ ನೌನ್ಗಳಾಗುತ್ತೆ, ಬಟ್ ಇವೆಲ್ಲ ಪ್ರನೌನ್ಗಳಿದೆ. ಸೊ ನಾವು ಏನ್ ಮಾಡ್ತಾ ಇದ್ದೇನೆ, ಆಕ್ಷನ್ ಮಾಡ್ತಾ ಇದ್ದೇನೆ. ಅ ಪರ್ಸನ್ ಹೂ ಈಸ್ ಡೂಯಿಂಗ್ ಆಕ್ಷನ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಸೊ ಹಾಗಾದ್ರೆ ಐ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿದೆ, ಅದಕ್ಕೆ ಇದನ್ನೇ ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ತಾರೆ. ಸೊ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಸೊ ಯು ಅನ್ನೋದು ನೋಡಿ, ಇಟ್ ಈಸ್ ಆಲ್ಸೋ ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್. ಸೊ ಇದು ಕೂಡ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇದೆ. ಸೊ ಅದಕ್ಕೆ ಇದನ್ನೇ ಯು ಅನ್ನೋದು ಸಬ್ಜೆಕ್ಟ್ ಪ್ರನೌನ್ ಅಂತ ಹೇಳ್ಬೋದು. ಬಟ್ ಯು ನೋಡಿ ಡೇಲ್ ಕ್ಯಾರೆಕ್ಟರ್, ಇದನ್ನೇ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡಬಹುದು, ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಕೂಡ ಯೂಸ್ ಮಾಡಬಹುದು. ನೋಡಿ, ಇಲ್ಲಿ ಯು ಇದೆ, ಇಲ್ಲಿ ಯು ಇದೆ. ಸೊ ಬಟ್ ಯು ಅನ್ನೋದು ಇಲ್ಲಿ ಏನ್ ಬರುತ್ತೆ, ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡ್ಕೋಬಹುದು, ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಐ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಐ ಬರಲಾಗ ಏನ್ ಬರುತ್ತೆ ಅಂದ್ರೆ ಮೀ ಬರುತ್ತೆ. ಬಟ್ ಈ ರೀತಿಯಾಗಿ ಡ್ಯುಯಲ್ ಕ್ಯಾರೆಕ್ಟರ್ ನ ಹೊಂದಿರತಕ್ಕಂತ ಪ್ರನೌನ್ಗಳು ಯಾವ್ದಪ್ಪ ಅಂದ್ರೆ ಯು ಮತ್ತು ಇಟ್ಟು. ಸೊ ಇಲ್ಲಿ ನೋಡ್ಬೋದು, ಇಟ್ ಈಸ್ ಅ ಕ್ಯೂಟ್ ಪಪ್ಪಿ ಇದೆ ನೋಡಿ. ಹಿಯರ್ ಇಟ್ ಅನ್ನೋದು ಎಲ್ಲಿದೆ ನೋಡಿ, ಇಟ್ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇದೆ, ಅದು ಇದು ಸಬ್ಜೆಕ್ಟ್ ಪ್ರನೌನ್. ಅದೇ ರೀತಿಯಾಗಿ ಇಟ್ ಇದೆ ನೋಡಿ, ಐ ಫೌಂಡ್ ಇಟ್. ಐ ಅನ್ನೋದು ಸಬ್ಜೆಕ್ಟ್ ಇದೆ, ಫೌಂಡ್ ಅನ್ನೋದು ವರ್ಬ್ ಇದೆ, ಇಟ್ ಅನ್ನೋದು ಆಬ್ಜೆಕ್ಟ್. ಸೊ ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಟ್ ಒನ್, ಆಬ್ಜೆಕ್ಟ್ ಟು ಅಂದ್ರೆ ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವ ನಾವು. ಬಟ್ ಇಲ್ಲಿ ಇಟ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂತು, ಬಟ್ ಇಟ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂತು, ಅದಕ್ಕೆ ಇದು ಸಬ್ಜೆಕ್ಟ್ ಅನ್ನು. ಬಟ್ ಹೆಂಗೆ ಐಡೆಂಟಿಫಿಕೇಶನ್ ಮಾಡೋದು ಅಂದ್ರೆ, ಸೊ ಯಾವಾಗಲೂ ಬಿಗಿನಿಂಗ್ ಆಫ್ ದ ಸಬ್ಜೆಕ್ಟ್ ಪ್ರೊನೌನ್ ನಲ್ಲಿ ವಾಕ್ಯ ಏನಾಗಿರುತ್ತೆ, ಕ್ಯಾಪಿಟಲ್. ವಾಕ್ಯದ ಮೊದಲು ಏನಾಗಿರುತ್ತೆ, ಇಲ್ಲಿ ಕ್ಯಾಪಿಟಲ್ ಇರುತ್ತೆ. ಬಟ್ ಇಲ್ಲಿ ನೋಡಿ ಸ್ಮಾಲ್ ಲೆಟರ್ ನಿಂದ ಇರುತ್ತೆ. ಸೊ ಹಾಗಾದ್ರೆ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ನಲ್ಲಿ ಇಲ್ಲಿ ಇಟ್ ಅನ್ನೋದು ಏನಾಗಿರುತ್ತೆ, ಕ್ಯಾಪಿಟಲ್, ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್. ಬಟ್ ಇನ್ ಆಬ್ಜೆಕ್ಟ್ ಇಟ್, ಸೊ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ಸೊ ಹಾಗಾದ್ರೆ ಐ, ಯು, ಹಿ. ನೋಡಿ, ಹಿ ಆಲ್ಸೋ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಸಬ್ಜೆಕ್ಟ್ ಪ್ರೊನೌನ್. ಇದು ಕೂಡ ಒಂದು ಸಬ್ಜೆಕ್ಟ್ ಪ್ರೊನೌನ್ಗೆ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಸಿ ಆಲ್ಸೋ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಸಬ್ಜೆಕ್ಟ್ ಪ್ರೊನೌನ್. ಯಾಕೆ, ಕೇವಲ ಸಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಮಾತ್ರ ಇವುಗಳನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್, ಆಬ್ಜೆಕ್ಟ್ ಪ್ರೊನೌನ್. ಸೊ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ ನೋಡೋದಾದ್ರೆ, ಆಬ್ಜೆಕ್ಟ್ pronouns are used as the object of a sentence. So ಏನ್ ಹೇಳ್ತಾ ಇದೆ, object pronouns are used as the object of a sentence. ಯಾಕೆ ಆಬ್ಜೆಕ್ಟ್ ಪ್ರೊನೌನ್? ಆಬ್ಜೆಕ್ಟ್ ಪ್ರೊನೌನ್ಗಳು ಯಾವುದು? ಸೊ ನೋಡಿ, me, you, him, her, it, us,
them. These are examples of object pronouns. ಇವುಗಳನ್ನ ನಾವು ಆಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ತೀವ. ಏಕೆ ಅಂದ್ರೆ ಆಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಮಾತ್ರ ಇವುಗಳನ್ನ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಬಟ್ ಇದನ್ನೇ ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಯೂಸ್ ಮಾಡಿದ್ರೆ ಅದು ಸೆಂಟೆನ್ಸ್ ರಾಂಗ್ ಆಗುತ್ತೆ. ದಟ್ಸ್ ವೇ ಆ ಕಾರಣಕ್ಕೆ ಇವುಗಳನ್ನ ಆಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಆಬ್ಜೆಕ್ಟ್ ಅದಕ್ಕೆ ಇನ್ನೇ ಆಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಹೇಳ್ತಾರೆ. ಸೊ ಆಬ್ಜೆಕ್ಟ್ ಪ್ರೊನೌನ್ಸ್ ಆರ್ ಯೂಸ್ಡ್ ಆಸ್ ದ ಆಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಒಂದೇದ್ ನೋಡೋಣ. ಮೈ ಟೀಚರ್ ಇದೆ. ಮೈ ಟೀಚರ್ ಅನ್ನೋದು ಸಬ್ಜೆಕ್ಟ್ ಇದೆ. ಹೆಲ್ಪ್ಸ್ ಅನ್ನೋದು ವರ್ಬ್ ಇದೆ. ಸೊ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಸೊ ನೆಕ್ಸ್ಟ್ ಮೀ ಇದು ಆಬ್ಜೆಕ್ಟ್. ಸೊ ಹಾಗಾದ್ರೆ ಮೀ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂತು. ಯಾಕೆ ಮೈ ಟೀಚರ್ ಹೆಲ್ಪ್ಸ್ ಮೀ ಅಂತ ಹೇಳ್ಬೇಕಾಗುತ್ತೆ. ಅಂದ್ಬಿಟ್ಟು ಮೈ ಟೀಚರ್ ಹೆಲ್ಪ್ಸ್ ಐ ಅಂತ ಹೇಳಿದ್ರೆ ಇಟ್ ಇಸ್ ರಾಂಗ್. ಸೊ ನೋಡಿ, ಹಾಗಾದ್ರೆ ಇಲ್ಲಿ ಅದಕ್ಕೆ ಗ್ರಾಮರ್ ಇಸ್ ದ ಸ್ಟ್ರಕ್ಚರ್ ಅಂಡ್ ಸಿಸ್ಟಮ್ ಆಫ್ ಅ ಲ್ಯಾಂಗ್ವೇಜ್ ಅಂತ ಹೇಳೋದು. ಸೊ ಯಾವ ಶಬ್ದಗಳನ್ನು ಎಲ್ಲಿ ಯೂಸ್ ಮಾಡ್ಬೇಕೋ ದೇರ್ ಓನ್ಲಿ ಹ್ಯಾವ್ ಟು ಯೂಸ್ ಇಟ್. ಎಲ್ಲಿ ಯೂಸ್ ಮಾಡ್ಬೇಕು ಅವುಗಳನ್ನ ಆ ಪ್ಲೇಸ್ ಗಳಲ್ಲಿ ಮಾತ್ರ ಯೂಸ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಮೀ ಅನ್ನೋದು ಆಬ್ಜೆಕ್ಟ್ ಅನ್ನೋನು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಮಾತ್ರ ಯೂಸ್ ಮಾಡ್ಬೇಕಾಗುತ್ತೆ. ಮೈ ಟೀಚರ್ ಹೆಲ್ಪ್ಸ್ ಮೀ. ನೆಕ್ಸ್ಟ್ ಬನ್ನಿ, ಯು ಲೈಕ್ ಐ ಲೈಕ್ ಯು. ಸೊ ನೋಡಿ, ಐ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇದೆ. ಯಾಕೆ ಅದು ಸಬ್ಜೆಕ್ಟ್ ಪ್ರೊನೌನ್. ಲೈಕ್ ಅನ್ನೋದು ವರ್ಬ್ ಇದೆ. ಯು ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿದೆ. ಅದಕ್ಕೆ ಇದಕ್ಕೆ ಆಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ಬೋದು. ಒಂದ್ ವೇಳೆ ಯು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ನೋಡಿ. ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂದ್ರೆ ಅದನ್ನೇ ಸಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ಬೇಕು. ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬಂದ್ರೆ ಆಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ಬೇಕಾಗತ್ತೆ. ಸೊ ಡ್ಯುಯಲ್ ಕ್ಯಾರೆಕ್ಟರ್ ಹೊಂದಿದ್ದು ಯು ಮತ್ತು ಇಟ್ ಅಷ್ಟೇ. ಬಟ್ ಐ ಮತ್ತು ಮೀ, ಯು ಯು, ಹಿ ಹಿಮ್, ಸಿ ಹರ್, ಇಟ್ ಇಟ್, ವಿ ಅಸ್, ದೇ ದೆಮ್. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಐ ಸಬ್ಜೆಕ್ಟ್, ಸಾ ವರ್ಬ್, ಹಿಮ್ ಇಸ್ ದ ಆಬ್ಜೆಕ್ಟ್. ಬಟ್ ಇಲ್ಲಿ ಎಸ್ಟರ್ಡೇ ಅನ್ನೋದು ಅಡ್ವರ್ಬ್ ಆಗುತ್ತೆ, ಅಡ್ವರ್ಬ್ಸ್ ಆಫ್ ಟೈಮ್ ಆಗುತ್ತೆ. ಸೊ ಇಲ್ಲಿ ಇದು ಒಂದು ಆಬ್ಜೆಕ್ಟ್ ಅಂತ ಹೇಳ್ಬೋದು, ಇದು ಅಡ್ವರ್ಬ್ ಆಗುತ್ತೆ, ಅಡ್ವರ್ಬ್. ಸೊ ಹಾಗಾದ್ರೆ ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಹಿಮ್ ಬರುತ್ತೆ, ಅದಕ್ಕೆ ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಹರ್ ಇದೆ. ಐ ಇಟ್ ಇಸ್ ಅ ಸಬ್ಜೆಕ್ಟ್, ಗೇವ್ ಇಟ್ ಇಸ್ ಅ ವರ್ಬ್, ಹರ್ ಇಟ್ ಇಸ್ ಅ ಆಬ್ಜೆಕ್ಟ್. ಐ ಗೇವ್ ಹರ್ ಅ ಗಿಫ್ಟ್. ನೋಡಿ ಇಲ್ಲಿ ಆಬ್ಜೆಕ್ಟ್ ಒನ್, ಗಿಫ್ಟ್ ಅನ್ನೋದು ಆಬ್ಜೆಕ್ಟ್ ಟು. ಯಾಕೆ ಗಿಫ್ಟ್ ಅನ್ನೋದು ನೌನ್ ಇದೆ. ಸೊ ಆಬ್ಜೆಕ್ಟ್ ಕಂಟೆಂಟ್ ನೌನ್ ಆರ್ ಪ್ರೊನೌನ್. ಸೊ ಹಾಗಾದ್ರೆ ಆಬ್ಜೆಕ್ಟ್ ಒನ್ ಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು, ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಇಟ್, ಐ ಇಟ್ ಇಸ್ ಅ ಸಬ್ಜೆಕ್ಟ್, ಫೌಂಡ್ ಇಟ್ ಇಸ್ ಅ ವರ್ಬ್, ಇಟ್ ಇಸ್ ಅ ಆಬ್ಜೆಕ್ಟ್. ಓಕೆನಾ. ಐ ಫೌಂಡ್ ಇಟ್ ಆನ್ ದ ಟೇಬಲ್. ಸೊ ಪ್ಲೀಸ್ ಜಾಯಿನ್ ಅಸ್. ನೋಡಿ ಇಲ್ಲಿ ಪ್ಲೀಸ್ ಜಾಯಿನ್ ಅಸ್ ಇಂಪ್ಯಾರಿಟಿವ್ ಸೆಂಟೆನ್ಸ್ ನಲ್ಲಿ ಬರ್ತಕ್ಕಂಥದ್ದು. ಸೊ ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂದ್ರೆ ಆ ಸೆಂಟೆನ್ಸ್, ಇಂಪ್ಯಾರಿಟಿವ್ ಸೆಂಟೆನ್ಸ್ ಯಾವಾಗ್ಲೂ ಏನಾಗಿರುತ್ತೆ, ವರ್ಬ್ ನಿಂದ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಪೊಲೈಟ್ ವರ್ಡ್ ಇರುತ್ತೆ ಮೊದಲು. ಸೊ ಅಸ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇದೆ. ಸೊ ಹಾಗಾಗಿ ಅಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ಐ ಸಬ್ಜೆಕ್ಟ್, ಕಾಲ್ಡ್ ವಿ2 ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿದೆ. ದಮ್ ಅನ್ನೋದು ಆಬ್ಜೆಕ್ಟ್. ಓಕೆನಾ. ಐ ಕಾಲ್ಡ್ ದಮ್ ಆಬ್ಜೆಕ್ಟ್ ಒನ್, ಆಬ್ಜೆಕ್ಟ್ ಟು. ಸೊ ಐ ಕಾಲ್ಡ್ ದಮ್ ದಿಸ್ ಮಾರ್ನಿಂಗ್. ಸೊ ಹಾಗಾದ್ರೆ ಇಲ್ಲಿ ದಮ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿದೆ. ಇದನ್ನೇ ಆಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟೂಡ್. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ರೆ ವಾಟ್ ಈಸ್ ಸಬ್ಜೆಕ್ಟ್, ಡಿಫರೆನ್ಸ್ ಬಿಟ್ವೀನ್ ಸಬ್ಜೆಕ್ಟ್ ಪ್ರೊನೌನ್ ಅಂಡ್ ಆಬ್ಜೆಕ್ಟ್ ಪ್ರೊನೌನ್. ಸೊ ನೆಕ್ಸ್ಟ್ ಇಲ್ಲಿ ಐ ಹ್ಯಾವ್ ಗಿವನ್ ಸಮ್ exercise work. Okay, we'll see one by one. ಇಲ್ಲಿ ಸಬ್ಜೆಕ್ಟ್ ಪ್ರೊನೌನ್ ಇದೆ. ಸಬ್ಜೆಕ್ಟ್ ಪ್ರೊನೌನ್ ನಲ್ಲಿ ನಾವು ಸಬ್ಜೆಕ್ಟ್ ಪ್ರೊನೌನ್ ಗಳನ್ನು ಮಾತ್ರ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಮ್ ಹ್ಯಾಪಿ ಟುಡೇ ಇದೆ. ಐ ಆಮ್ ಹ್ಯಾಪಿ ಟುಡೇ, ಐ ಅನ್ನೋದು ಯೂಸ್ ಮಾಡ್ಬೇಕು. ಸೊ ಯಾಕೆ ಐ ಅನ್ನೋದು ಸಬ್ಜೆಕ್ಟ್ ಪ್ರೊನೌನ್. ಸೊ ನೀನಿಂದ ಆದ್ಮೇಲೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಇದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ನೀಡ್ ಇಸ್ ರಾಂಗ್. ಡ್ಯಾಶ್ ಆರ್ ಮೈ ಬೆಸ್ಟ್ ಫ್ರೆಂಡ್.
ನೋಡಿ ಯು ಇದೆ. ಸೊ ಇದರಲ್ಲಿ ಕೂಡ ನಾನು ಹೇಳಿದ್ದೀನಿ ಟ್ರಿಕ್ಸ್ ಗಳು. ಯು ಅನ್ನೋದು ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ. ಸೊ ಯು ಕ್ಯಾಪಿಟಲ್ ಇದೆ, ಇದು ಸ್ಮಾಲ್ ಇದೆ. ಯಾವಾಗಲೂ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್, ವಾಕ್ಯದ ಮೊದಲು ನಾವು ಕ್ಯಾಪಿಟಲ್ ಲೆಟರ್ ಗಳನ್ನ ಯೂಸ್ ಮಾಡಬೇಕು. ಸೊ ಹಾಗಾದ್ರೆ ಯು ಇಲ್ಲಿ ಕ್ಯಾಪಿಟಲ್ ಇದೆ. ಸೊ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್ ನೋಡಿ, ಡ್ಯಾಶ್ ಪ್ಲೇಸ್ ದ ಗಿಟಾರ್. ಹಿಮ್ ಅಂತ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ವಾಕ್ಯದ ಮೊದಲು ಯಾವಾಗಲೂ ಸಬ್ಜೆಕ್ಟ್ ಗಳನ್ನೇ ಯೂಸ್ ಮಾಡ್ಬೇಕು, ಅದು ಸಬ್ಜೆಕ್ಟ್ ಪ್ರೊನೌನ್ ಗಳನ್ನೇ. ಹಿ ಇದೆ, ಸೊ ಹಿ ಪ್ಲೇಸ್ ದ ಗಿಟಾರ್. ಸೊ ನೆಕ್ಸ್ಟ್ ಬನ್ನಿ, ಸಿ ಇದೆ, ಹರ್ ಇದೆ. ಡ್ಯಾಶ್ ಈಸ್ ರೀಡಿಂಗ್ ಅ ಸ್ಟೋರಿ ಇದೆ. ಹರ್ ಈಸ್ ಅ ರೀಡಿಂಗ್ ಸ್ಟೋರಿ ಅಂದ್ರೆ ಅದು ರಾಂಗ್ ಆಗುತ್ತೆ. ಸಿ ಈಸ್. ಸೊ ಯಾಕೆ? ವಾಕ್ಯದ ಮೊದಲು ಸಬ್ಜೆಕ್ಟ್ ಪ್ರೊನೌನ್ ಗಳನ್ನೇ ಯೂಸ್ ಮಾಡ್ಬೇಕಾಗುತ್ತೆ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಅ ಡ್ಯಾಶ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್ ಇದೆ. ಸೊ ಇಲ್ಲಿ ಕೂಡ ಹೇಳಿದೆ ನಾನು, ಇದು ಸ್ಮಾಲ್ ಲೆಟರ್ ನಿಂದ ಸ್ಟಾರ್ಟ್ ಆಗಿದೆ. ವಾಕ್ಯದ ಮೊದಲು ಕ್ಯಾಪಿಟಲ್ ಲೆಟರ್ ನಿಂದ ಸ್ಟಾರ್ಟ್ ಆಗ್ತಕ್ಕಂತ ಇಟ್ಟು ತೆಗೆದುಕೊಳ್ಬೇಕು. ಇಟ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್. ವಿ ಮತ್ತು ಅಸ್ ಇದೆ. ವಿ ಆರ್ ಗೋಯಿಂಗ್ ಟು ದ ಜೂ. ಅಸ್ ಆರ್ ಗೋಯಿಂಗ್ ಟು ಅಂತ ಹೇಳಿದ್ರೆ ಅದು ಸೆಂಟೆನ್ಸ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ವಿ ಆರ್. ನೆಕ್ಸ್ಟ್ ಬನ್ನಿ, ಡ್ಯಾಶ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಇದೆ. ದಮ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ನಾವು ದೇ ಅನ್ನೋದು ಸಬ್ಜೆಕ್ಟ್ ಪ್ರೊನೌನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ದೇ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಸೊ ದೇ ಇದೆ ಮತ್ತೆ ದಮ್ ಇದೆ. ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ದೇ ಸ್ಟಡಿ ಹಾರ್ಡ್ ಎವ್ರಿ ಡೇ. ಸೊ ಮತ್ತೆ ದೇ ತೆಗೆದುಕೊಳ್ಳೋಣ, ಯಾಕಂದ್ರೆ ಇದು ದೇ ಇಟ್ ಇಸ್ ಅ ಸಬ್ಜೆಕ್ಟ್ ಪ್ರೊನೌನ್. ಸೊ ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ಗಳನ್ನ ನೋಡೋದಾದ್ರೆ, ಬಟ್ ಮೈ ಟೀಚರ್ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಈಗ ಆಬ್ಜೆಕ್ಟ್ ತೆಗೆದುಕೊಳ್ಬೇಕು. ಆಬ್ಜೆಕ್ಟ್ ಪ್ರೊನೌನ್ಗಳನ್ನು ನೋಡ್ಕೋಬೇಕು. ಸೊ ಮೀ ಇದೆ, ಐ ಇದೆ. ಸೊ ಐ ಇಟ್ ಇಸ್ ಅ ಸಬ್ಜೆಕ್ಟ್ ಪ್ರೊನೌನ್. ಡೋಂಟ್ ಯೂಸ್ ಐ. ಸೊ ಇಲ್ಲಿ ನಾವು ಮೀ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕೆ? ಮೀ ಅನ್ನೋದು ಇಟ್ ಇಸ್ ದ ಆಬ್ಜೆಕ್ಟ್ ಪ್ರೊನೌನ್. ಐ ಲೈಕ್ ಡ್ಯಾಶ್ ವೆರಿ ಮಚ್. ಸೊ ಐ ಲೈಕ್ ಯು ಆರ್ ಯು ಅಂತ ಕೇಳಿದೆ. ಐ ಲೈಕ್ ಯು ವೆರಿ ಮಚ್. ಐ ಲೈಕ್ ಯು. ಸೊ ಇಲ್ಲಿ ನೆಕ್ಸ್ಟ್ ಒನ್ ನೋಡಿ, ಐ ಸಾ ಡ್ಯಾಶ್ ಎಟ್ ದ ಮಾಲ್. ಐ ಸಾ ಹಿಮ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಹಿ ಅಂತ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಹಿ ಅನ್ನೋದು ಸಬ್ಜೆಕ್ಟ್ ಪ್ರೊನೌನ್. ಸಿ ಗೇವ್ ಮೀ ಅ ಪೆನ್ಸಿಲ್. ನೋಡಿ, ಸಿ ಗೇವ್ ಐ ಅಂತ ಹೇಳಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಸಿ ಗೇವ್ ಮೀ ಅಂತ ಯೂಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ಐ ಫೌಂಡ್ ಡ್ಯಾಶ್ ಆನ್ ದ ಟೇಬಲ್. ಐ ಫೌಂಡ್ ಇಟ್. ಸೊ ನೋಡಿ ಇಲ್ಲಿ, ಬಟ್ ಇಟ್ಸ್ ಅನ್ನೋದು ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ಸೊ ಪೊಸೆಸಿವ್ ಪ್ರೊನೌನ್ಗಳು ಬರುತ್ತೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಪ್ಲೀಸ್ ಕಾಲ್ ಮೀ ಲೇಟರ್. ಯಾಕೆ? ಮೀ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದು ಆಬ್ಜೆಕ್ಟ್ ಪ್ರೊನೌನ್. ಸೊ ಮೀ ಇಟ್ ಇಸ್ ರೈಟ್. ಓಕೆನಾ? ಐ ಅನ್ನೋದು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ಲೀಸ್ ಕಾಲ್ ಐ ಲೇಟರ್ ಅಂತ ಹೇಳಿದ್ರೆ ವಾಕ್ಯ ಅದು ತಪ್ಪಾಗುತ್ತೆ. ಕ್ಯಾನ್ ಯು ಹೆಲ್ಪ್ ಮೀ? ಕ್ಯಾನ್ ಯು ಹೆಲ್ಪ್ ಅಸ್? ಸೊ ನೋಡಿ, ಅಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಪ್ರೊನೌನು. ಸೊ ಹಾಗಾದ್ರೆ ಇಲ್ಲಿ ವಿ ಅನ್ನೋದು ಸಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ಡೋಂಟ್ ಯೂಸ್ ವಿ. ಸೊ ಹಾಗಾದ್ರೆ ಅದು ಬದಲಾಗಿ ಅಸ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಐ ವಿಲ್ ಟೆಲ್ ಡ್ಯಾಶ್ ದ ನ್ಯೂಸ್ ಅಂತ ಇದೆ. ಸೊ ದೇ ಅನ್ನೋದು ಸಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ಸೊ ಡೋಂಟ್ ಯೂಸ್ ದೇ. ಸೊ ಹಾಗಾದ್ರೆ ಇಲ್ಲಿ ದಮ್ ಅನ್ನೋದು ಯೂಸ್ ಮಾಡೋಣ. ಐ ವಿಲ್ ಟೆಲ್ ದಮ್ ದ ನ್ಯೂಸ್. ಓಕೆನಾ? ಹಾಗಾದ್ರೆ ಇನ್ ಟುಡೇಸ್ ಕ್ಲಾಸ್, ಇವತ್ತಿನ ಕ್ಲಾಸ್ ನಲ್ಲಿ ಸಬ್ಜೆಕ್ಟ್ ಪ್ರೊನೌನ್ ಮತ್ತು ಆಬ್ಜೆಕ್ಟ್ ಪ್ರೊನೌನ್ ಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಹಾಗಾದ್ರೆ ನಮ್ಮ ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ, ಈ ಬೆಲ್ ಬಟನ್ ಅನ್ನು ಒತ್ತುವುದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಾವು ಹೆಚ್ಚೆಚ್ಚು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೊಳ್ರಿ ಅಂತ ಹೇಳ್ತಾ ನಾನು ಈ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.